ಸ್ನೇಹಿತರೆ, ಇದು ಕೇಳಿದ್ರೆ ನಿಜಕ್ಕೂ ಮನಸ್ಸು ನಡುಗಿಸುವ ಘಟನೆ. ಅಮೆರಿಕದ ಅರಿಜೋನಾ ರಾಜ್ಯದ ಫೀನಿಕ್ಸ್ ನಗರದಲ್ಲಿರುವ ಒಂದು ಆರೈಕೆ ಕೇಂದ್ರದಲ್ಲಿ ಹಲವು ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿದ್ದ ಮಹಿಳೆ ಅಚಾನಕ್ ಮಗುವಿಗೆ ಜನ್ಮ ನೀಡಿದ ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಈ ಮಹಿಳೆ ಸುಮಾರು 10 ವರ್ಷಗಳಿಗೂ ಹೆಚ್ಚು ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ಮಾತನಾಡಲು ಆಗುತ್ತಿರಲಿಲ್ಲ, ನಡೆಯಲು ಆಗುತ್ತಿರಲಿಲ್ಲ, ತನ್ನ ಸುತ್ತ ಏನಾಗುತ್ತಿದೆ ಅನ್ನೋದರ ಅರಿವೇ ಇರಲಿಲ್ಲ. ಆದರೆ 2018ರ ಡಿಸೆಂಬರ್ ತಿಂಗಳಲ್ಲಿ ಆಕೆಗೆ ಹೆರಿಗೆ ನೋವು ಶುರುವಾದಾಗ ಮಾತ್ರ ಅಲ್ಲಿನ ಸಿಬ್ಬಂದಿಗೆ ಆಕೆ ಗರ್ಭಿಣಿ ಎಂಬ ಸಂಗತಿ ಗೊತ್ತಾಯಿತು. ಇದನ್ನು ಕೇಳಿದ ಜನ ಶಾಕ್ ಆಗಿದ್ದರು. ನಂತರ ಪೊಲೀಸರು ತನಿಖೆ ಆರಂಭಿಸಿದರು. ಆರೈಕೆ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿದ್ದ ಪುರುಷ ಸಿಬ್ಬಂದಿಯ DNA ಪರೀಕ್ಷೆ ನಡೆಸಿದಾಗ ಅಲ್ಲೇ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ನಾಥನ್ ಸದರ್ಲ್ಯಾಂಡ್ ಎಂಬಾತನೇ ಮಗುವಿನ ತಂದೆ ಎಂಬುದು ಬಹಿರಂಗವಾಯಿತು. ಅಂದರೆ ಕೋಮಾದಲ್ಲಿದ್ದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಎಂಬ ಭಯಾನಕ ಸತ್ಯ ಹೊರಬಂದಿತು. ನಂತರ ಆ ನರ್ಸನ್ನು ಬಂಧಿಸಲಾಯಿತು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದ ಬಳಿಕ ಆತನಿಗೆ 20 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಈ ಘಟನೆ ಅಮೆರಿಕಾದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು. ಇನ್ನೂ ದುಃಖಕರ ಸಂಗತಿ ಏನೆಂದರೆ, ಜನ್ಮ ನೀಡಿದ ಮಗುವನ್ನು ನಂತರ ದತ್ತು ನೀಡಲಾಗಿತ್ತು. ಕೆಲವು ಸಮಯದ ಬಳಿಕ ಆ ಮಹಿಳೆ ಕೋಮಾ ಸ್ಥಿತಿಯಿಂದ ಎಚ್ಚರಗೊಂಡರು. ಆದರೆ ತಾನು ಗರ್ಭಿಣಿಯಾಗಿದ್ದೆ, ತಾನು ಮಗುವಿಗೆ ಜನ್ಮ ನೀಡಿದ್ದೆ ಅನ್ನೋದರ ಬಗ್ಗೆ ಆಕೆಗೆ ಯಾವುದೇ ಮಾಹಿತಿ ಇರಲಿಲ್ಲ. ಈ ಸತ್ಯವನ್ನು ತಿಳಿಸಿದಾಗ ಆಕೆ ಸಂಪೂರ್ಣ